Special and tasty chicken masala. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ನಾನು ಸ್ಪೆಷಲ್ ಆಗಿ ಚಿಕನ್ ಮಸಾಲ ಒಂದು 5 ಮಿನಿಟ್ಸ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಅಂದ್ರೆ ತುಂಬಾ ಟೈಮ್ ಅಂತ ಬೇಡ ಇದಕ್ಕೆ. ನಮಗೆ ಗೆಸ್ಟ್ ಯಾರಾದ್ರೂ ಬರೋದು ಅಂತ ಹೇಳಿದ್ರೆ ನಾವು ರಪ್ಪ ಮಾಡಿ ಮುಗಿಸುವಂತಹ ಒಂದು ಮಸಾಲೆ ಇದು. ಇದಕ್ಕಾಗಿ ನಾನು 1/2 kg ಚಿಕನ್ ಅನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ವಾಶ್ ಮಾಡಿದ್ದೇನೆ. ಇದಕ್ಕೆ ನಾನು 2 ಮೀಡಿಯಂ ಸೈಜ್ ಟೊಮೆಟೊ, ಒಂದು 5ರಿಂದ 6 ಆನಿಯನ್ಸ್ ಸಣ್ಣದು ತಗೊಂಡಿದ್ದೇನೆ, ಮತ್ತೆ 5ರಿಂದ 6 ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಮತ್ತೆ ಕೋರಿಯಾಂಡರ್ ಲೀವ್ಸ್, ಮತ್ತೆ ಪುದೀನ ಲೀವ್ಸ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ನಾನು ಯಾವ ರೀತಿ ಮಸಾಲೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಅದಕ್ಕಾಗಿ ನಾನೊಂದು ಪ್ಯಾನ್ ಅನ್ನ ಗ್ಯಾಸ್ ಸ್ಟವ್ ಅಲ್ಲಿ ಆನ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ನೀವು ಯಾವ ವೆಜಿಟೇಬಲ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ಅದು ಸ್ವಲ್ಪ ನಿಮ್ಗೆ ಬಿಸಿ ಆಗ್ತಾ ಇರ್ಬೇಕಾದ್ರೆ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೇನೆ. ಅದರ ರಾ ಸ್ಮೆಲ್ ಹೋಗುವ ತನಕ ನೀವು ಫ್ರೈ ಮಾಡಿ. ಆನಂತರ ನಾವು ಉಳಿದ ಇಂಗ್ರೀಡಿಯೆಂಟ್ಸ್ ಅನ್ನ ಒಂದೊಂದಾಗಿ ಹಾಕಿ ಫ್ರೈ ಮಾಡುವ. ಅಂದ್ರೆ ಇದು ತುಂಬಾ ಹೊತ್ತು ಫ್ರೈ ಮಾಡುವಂತ ಅಗತ್ಯ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದನ್ನ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಸೊ ಅದಕ್ಕಾಗಿ ಅಷ್ಟೊಂದು ಸಾಫ್ಟ್ ಆಗುವ ತನಕ ಮಾತ್ರ ಮಾಡುದು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದ್ದು ನಾವು ರಾ ಸ್ಮೆಲ್ ಹೋಗಿದೆ. ಈಗ ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನ ಕಟ್ ಮಾಡುವಂತಹ ಅವಶ್ಯಕತೆ ಇಲ್ಲ, ನೀವು ಇಡಿಯಾಗಿ ಹಾಕ್ಬಹುದು. ಅಂದ್ರೆ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೆ ಮಸಾಲೆಗೆ. ಸೊ ಅದಕ್ಕಾಗಿ ಇಡಿಯಾಗಿ ನೀವು ಹಾಕಿ ಇದು ಸ್ವಲ್ಪ ಅದರ ಕಲರ್ ಹೋಗುವ ತನಕ ಫ್ರೈ ಮಾಡಿದ್ರೆ ಸಾಕು. ಇನ್ನು ನಾನು ಆನಿಯನ್ ಕಟ್ ಮಾಡಿರುವಂತಹ ಆನಿಯನ್ ಅನ್ನ ತಗೊಂಡಿದ್ದೇನೆ. ಇದು ಸ್ವಲ್ಪ ಸ್ಮಾಲ್ ಸೈಜ್ ಆದ ಕಾರಣ ನಾನು 5ರಿಂದ 6 ತಗೊಂಡಿದ್ದೇನೆ. ನೀವೊಂದು ಮೀಡಿಯಂ ಸೈಜ್ ಅಂತ ಹೇಳಿದ್ರೆ 1/2 kgಗೆ 2 ತಗೊಂಡ್ರೆ ಸಾಕು. ಸೊ ಇದು ಸ್ವಲ್ಪ ನಾವು ಫ್ರೈ ಮಾಡುವ, ಒಂದು ಸಾಫ್ಟ್ ಆಗುವ ತನಕ. ಇದು ಸಾಫ್ಟ್ ಬೇಗ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಾಲ್ಟ್ ಅನ್ನ ಸೇರಿಸಬೇಕು. ಅದಕ್ಕಾಗಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಈರುಳ್ಳಿ ಸಾಫ್ಟ್ ಆಗಿ ಬಂದಿದೆ. ಇನ್ನು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದ್ರೆ ಇದು ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಿ ಬರ್ಲಿ. ಈಗ ನೀವು ಫ್ರೈ ಮಾಡುವಂತಹ ಅವಶ್ಯಕತೆ ಇಲ್ಲ, ನೀವು ಇದರ ಲಿಡ್ ಅನ್ನ ಮುಚ್ಚಿಟ್ರೆ ಸಾಕು. ಇದು ತನ್ನಂತಾನೆ ಇದು ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ. ಅದರ ನೀರೆಲ್ಲ ಬಿಟ್ಟ ನಂತರ ನಾವು ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು. ಹಾಗೆ ಮುಚ್ಚಿಡ್ತಾ ಇದ್ದೇನೆ. ಒಂದು 2ರಿಂದ 3 ಸೆಕೆಂಡ್ ನಾವು ಮುಚ್ಚಿಟ್ರೆ ಸಾಕು. ಈಗ ಉಳಿದ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡುವ ಪೌಡರ್ಸ್ ಫಾರ್ಮ್ ಅಲ್ಲಿ. ಇದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಮತ್ತೆ ಕೋರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ತಗೊಂಡಿದ್ದೇನೆ. ಇದೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂತ ನಾನು ತಗೊಂಡಿರುವಂತದ್ದು. ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಮತ್ತೆ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಗೋಡಂಬಿ, ಮತ್ತೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಫೆನೆಲ್ ಸೀಡ್ಸ್ ತಗೊಂಡಿದ್ದೇನೆ. ಅಂದ್ರೆ ಬಡ್ ಸೊಪ್ಪು ಅಂತ ಹೇಳ್ತೇವಲ್ಲ ಅದು. ಈಗ ಆಲ್ರೆಡಿ ಟೊಮೆಟೊ ಸಾಫ್ಟ್ ಆಗಿ ಬಂದಿದೆ, ಇದ್ರ ನೀರೆಲ್ಲ ಬಿಡ್ತಾ ಬಂದಿದೆ. ಸ್ವಲ್ಪ ನಾವು ಇದನ್ನು ಬೇಕು ಅಂತೇಳಿ ಮ್ಯಾಶ್ ಮಾಡಬಹುದು. ಈ ರೀತಿ ನೋಡಿ, ಈ ರೀತಿ ನಾವು ಒಂದು ಸೌಟ್ ಇಟ್ಕೊಂಡು ಮ್ಯಾಶ್ ಮಾಡಬಹುದು. ಸ್ವಲ್ಪ ಬೆಂದ ನಂತರ ಅದು ಬೇಗ ಮ್ಯಾಶ್ ಆಗ್ತದೆ. ಇನ್ನು ನಾನು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಪೌಡರ್ಸ್ ಫಾರ್ಮ್ ಅಲ್ಲಿ ಏನು ತೋರಿಸ್ತಾ ಇದ್ದೇನೆ ಅದನ್ನ ಒಂದೊಂದಾಗಿ ಇದಕ್ಕೆ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಕೊನೆಯಲ್ಲಿ ನಿಮಗೆ ಒಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ. ಈಗ ನಾನು ಕೋರಿಯಾಂಡರ್ ಲೀವ್ಸ್, ಕರಿ ಲೀವ್ಸ್, ಮತ್ತೆ ಪುದೀನ ಲೀವ್ಸ್ ಕೋರಿಯಾಂಡರ್ ಲೀವ್ಸ್ ಅರ್ಧ ಕಪ್ ತಗೊಂಡ್ರೆ ಕರಿ ಲೀವ್ಸ್ 1/4 ಕಪ್ ತಗೊಳ್ಬೇಕು. ಮತ್ತೆ ನೀವು ಪುದೀನ ಸೊಪ್ಪು ಅದರ ಕೂಡ ಇನ್ನೂ ಅರ್ಧ ಭಾಗ ತಗೊಳ್ಬೇಕಂದ್ರೆ ಒಂದು 5ರಿಂದ 6 ಎಸಳು ಅಂದ್ರೆ ಲೀವ್ಸ್ ಸಾಕು. ನೀವು ಪುದೀನ ತಗೊಂಡ್ರೆ ಹೆಚ್ಚು ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ಇದು ಸ್ವಲ್ಪ ಬಾಡಿದ್ರೆ ಸಾಕು, ತುಂಬಾ ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ಪೌಡರ್ಸ್ ಅನ್ನ ಒಂದೊಂದಾಗಿ ಹಾಕ್ತಾ ಇದ್ದೇನೆ. ಕೋರಿಯಾಂಡರ್ ಲೀವ್ಸ್, ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಟರ್ಮರಿಕ್ ಪೌಡರ್, ಮತ್ತೆ ಫೆನೆಲ್ ಸೀಡ್ಸ್, ಇಷ್ಟು ಕೂಡ ನಾನು ಒಟ್ಟಿಗೆ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೀವು ಪೌಡರ್ಸ್ ಹಾಕಿದ ನಂತರ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಡಿ, ತುಂಬಾ ಹೈ ಫ್ಲೇಮ್ ಅಲ್ಲಿ ಆರ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಡಿ. ಇದು ಸ್ಮೆಲ್ ಇದ್ರದ್ದು ಚೇಂಜ್ ಆಗ್ತದೆ. ಸೊ ಪೌಡರ್ಸ್ ಬೇಗ ನಿಮಗೆ ಅಂದ್ರೆ ತಳಭಾಗಕ್ಕೆ ಹಿಡಿಯುವಂತದ್ದು. ಅದಕ್ಕಾಗಿ ಗೋಡಂಬಿ ಕೂಡ ಇದರ ಒಟ್ಟಿಗೆ ಹಾಕಿ ಎಲ್ಲ ಕೂಡ ಮಿಕ್ಸ್ ಮಾಡಿ. ಯಾಕೆಂತ ಹೇಳಿದ್ರೆ ಎಲ್ಲ ಕೂಡ ನಾವು ಈಗ ಒಟ್ಟಿಗೆ ಮಸಾಲೆ ಮಾಡುವಂತದ್ದು. ಸೊ ಇದಕ್ಕೆ ನಾನೀಗ 1 ಕಪ್ ಅಷ್ಟು ಕರ್ಡ್ ಅನ್ನ ಹಾಕ್ತೇನೆ. ಹುಳಿ ಇಲ್ಲದೆ ಇರುವಂತಹ ಕರ್ಡ್ ಆದ್ರೆ 1 ಕಪ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಹುಳಿ ಇರುವ
ಕರ್ಡ್ ಆದ್ರೆ ನೀವು ಅರ್ಧ ಕಪ್ ಹಾಕಿದ್ರೆ ಸಾಕು. ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಈಗ ನೀರು ಸೇರಿಸುವುದು ಬೇಡ. ನೀರು ನಾವು ಬೇಕಂತ ಹೇಳಿದ್ರೆ ನಾವು ಇದರ ಬಿಸಿಯೆಲ್ಲ ಆರಿದ ನಂತರ ನಾವು ಬ್ಲೆಂಡ್ ಮಾಡುವಂತದ್ದು. ಆವಾಗ ನಾವು ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಅಂದ್ರೆ ನಿಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ನೀವು ತುಂಬಾ ಐಸ್ ಕ್ಯೂಬ್ಸ್ ಅನ್ನ ಹೆಚ್ಚು ಹಾಕಿ ಆವಾಗ್ಲೇ ನೀವು ಬ್ಲೆಂಡ್ ಮಾಡಬಹುದು. ಅಂದ್ರೆ ಇದು ಬಿಸಿ ಹೋದ ನಂತರ ನಿಮ್ಗೆ ಟೈಮ್ ಉಂಟು ಅಂತ ಹೇಳಿದ್ರೆ ನೀವು ಬಿಸಿ ಮಾಡುವ ತನಕ ವೇಟ್ ಮಾಡಿ. ಈಗ ನೋಡಿ ಎಲ್ಲ ಕೂಡ ನಾನು ಒಟ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅಂದ್ರೆ ನೀವು ತಣ್ಣಗಾದ ನಂತರ ಕೂಡ ಹಾಕ್ಬಹುದು. ನಾನೀಗ ಬಿಸಿ ಇದನ್ನ ಬ್ಲೆಂಡ್ ಮಾಡುದಿಲ್ಲ. ಈಗ ನಾನು ಹಾಕಿ ಐಸ್ ಕ್ಯೂಬ್ ಅನ್ನ ಹಾಕಿಡ್ಲಿಕ್ಕೆ ಮಾತ್ರ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಎಲ್ಲ ಮಸಾಲೆ. ಸ್ವಲ್ಪ ನೀವು ಒಂದು ಈಗ 4 ಭಾಗದಲ್ಲಿ 1 ಭಾಗ ಮಾತ್ರ ನೀವು ಪ್ಯಾನಲ್ಲೇ ಬಿಡಿ. ಉಳ್ದದ್ದು 3 ಭಾಗ ಕೂಡ ನಾವು ಮಸಾಲೆ ಮಾಡ್ಲಿಕ್ಕೆ ಉಂಟು. ಈಗ ಇದು ಮಸಾಲೆಗೆ ಇನ್ನು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಹಾಗೆ ನಾವಿಡುವ. ಇನ್ನು ನೋಡಿ 1 ಭಾಗದಷ್ಟು ನಾನು ಇಲ್ಲಿ ಪ್ಯಾನಲ್ಲೇ ಬಿಟ್ಟಿದ್ದೇನಲ್ಲ, ಇದಕ್ಕೆ ನಾವೀಗ ವಾಶ್ ಮಾಡಿರುವಂತಹ ಚಿಕನ್ ಏನುಂಟು ಅದನ್ನ ಹಾಕಿ ಮಿಕ್ಸ್ ಮಾಡುವಂತದ್ದು. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೇನೆ. ನಾವು ಚಿಕನ್ ಹಾಕುವಾಗ ಸ್ವಲ್ಪ ಆನ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಡಿ. ಲೋ ಫ್ಲೇಮ್, ನೀವು ನಾನ್ ಸ್ಟಿಕ್ ಅಥವಾ ಈ ರೀತಿ ಪಾತ್ರದಲ್ಲಿ ಅಷ್ಟು ಅಡಿ ಭಾಗ ಹಿಡಿಯುವುದಿಲ್ಲ. ನೀವು ಬೇರೆ ಪಾತ್ರೆ ಏನಾದ್ರೂ ತಗೊಂಡ್ರೆ, ಅದು ಅಲ್ಯೂಮಿನಿಯಂ ಯಾವ್ದಾದ್ರು ನೀವು ತಗೊಳ್ತೀರಲ್ಲ, ಅದರಲ್ಲಿ ಅಡಿ ಭಾಗ ಹಿಡಿಯುತ್ತೆ. ಅದಕ್ಕಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಇದ್ರ ಒಟ್ಟಿಗೆ ಮಿಕ್ಸ್ ಮಾಡಿ. ಈ ಮಸಾಲೆ ಮಿಕ್ಸ್ ಆಗುವ ತನಕ ಮಿಕ್ಸ್ ಮಾಡಿ. ಈಗ ನೋಡಿ ನಾನು ಮಿಕ್ಸಿ ಜಾರಿಗೆ ಐಸ್ ಕ್ಯೂಬ್ಸ್ ಅನ್ನೆಲ್ಲ ಹಾಕಿದ್ದೇನೆ. ಆದ್ರೂ ಕೂಡ ಬಿಸಿಯಾಗಿಯೇ ಉಂಟು. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಈಗ ನಾನು ಒಂದು ಸ್ವಲ್ಪ ಚಿಕನ್ ಪೀಸ್ ತಗೊಂಡು, ನಾವು ಜ್ಯೂಸಿ ಆದ ಚಿಕನ್ ಕಬಾಬ್ ಹೇಗೆ ಮಾಡುದು ಅಂತ ಹೇಳಿದ್ರೆ, ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ತಗೊಂಡಿದ್ದೇನೆ. ಮತ್ತೆ ಸ್ವಲ್ಪ ಸಾಲ್ಟ್, ಮತ್ತೆ ಒಂದು ಅರ್ಧ ಲಿಂಬೆ ಜ್ಯೂಸ್ ಹಾಕಿದ್ದೇನೆ. ಮತ್ತೆ ಕಬಾಬ್ ಪೌಡರ್ ಹಾಕಿದ್ದೇನೆ. ಮತ್ತೆ ಇದು ಕಲರಿಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನ ಆಡ್ ಮಾಡಿದ್ದೇನೆ. ನೀವು ಸಾಲ್ಟ್ ನೋಡಿ, ನೀವು ಟೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಸಾಲ್ಟ್ ಆಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನಾನು ನೋಡಿ ಇಲ್ಲಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ರೆಡ್ ಕಲರಿಗೋಸ್ಕರ ಮಾತ್ರ. ಈಗ ನಾನು ಮಸಾಲೆ ಎಲ್ಲ ಕೂಡ ತಣ್ಣಗಾದ ನಂತರ ಬ್ಲೆಂಡ್ ಮಾಡಿದ್ದೇನೆ. ನೋಡಿ ಈ ರೀತಿ ಫೈನ್ ಬ್ಲೆಂಡ್ ಮಾಡಿ, ಅಂದ್ರೆ ತರಿ ತರಿಯಾಗಿರುವುದು ಬೇಡ. ನಾನು ಇನ್ನು ಕೂಡ ಸ್ವಲ್ಪ ಬ್ಲೆಂಡ್ ಮಾಡಿದ್ದೇನೆ. ಸೊ ಇದನ್ನ ನಾನೀಗ ಚಿಕನಿಗೆ ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನ ಚಿಕನ್ಗೆ ಹಾಕಿದ ನಂತರ ನಾವು ಇದ್ರಲ್ಲೇ ಬಿಡುವಂತದಲ್ಲ, ಇದು ನಾವು ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕಿ ಇದಕ್ಕೆ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಕೂಡ ಒಟ್ಟಿಗೆ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದೇ ನಾನು ಹೇಳಿರುವಂತದ್ದು ವೆರಿ ಸಿಂಪಲ್ ಮತ್ತೆ ಟೇಸ್ಟಿ ಚಿಕನ್ ಮಸಾಲ. ಅಂದ್ರೆ ನೀವು ಬೇಗ ಮಾಡಿ ಮುಗಿಸುವಂತದ್ದು. ನಿಮ್ಮಲ್ಲಿ ಒಂದು ವೇಳೆ ಕ್ಯಾಶ್ಯೂ ಗೋಡಂಬಿ ಇಲ್ಲ ಅಂತ ಹೇಳಿದ್ರೆ, ನೀವು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಉಂಟಲ್ಲ, ಅದನ್ನ ತಗೊಂಡು ಅದರ ಗಟ್ಟಿ ಹಾಲು ಏನುಂಟು, ಫಸ್ಟ್ ನಾವು ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿದ್ರೆ ನಿಮಗೆ ಫಸ್ಟ್ ಹಾಲು ಸಿಗುತ್ತೆ. ಅದನ್ನ ನೀವು ಇದಕ್ಕೆ ಹಾಕಿದ್ರೆ ಆಯ್ತು. ಮತ್ತೆ ಗೋಡಂಬಿಯೇ ಬೇಕು ಅಂತೇಳಿ ಅವಶ್ಯಕತೆ ಇಲ್ಲ. ಈಗ ನೋಡಿ ಈ ರೀತಿ ಬಂದಿದೆ. ಎಷ್ಟೊಳ್ಳೆ ಇದು ನಮ್ಗೆ ರೊಟ್ಟಿ ಮತ್ತೆ ಚಪಾತಿ, ಪರೋಟ, ನಾನ್, ಬಟರ್ ನಾನ್ ಯಾವ್ದ್ರ ಜೊತೆ ಕೂಡ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲ ಅಂತ ಹೇಳಿದ್ರೆ ನಮ್ಮ ಸೌತ್ ಇಂಡಿಯನ್ ದೋಸೆ, ರೊಟ್ಟಿ, ಮತ್ತೆ ಪುಂಡಿ, ಇಡ್ಲಿ ಎಲ್ಲದಕ್ಕೂ ಕೂಡ ಇದು ತುಂಬಾ ಮ್ಯಾಚ್ ಆಗುತ್ತೆ. ಸೊ ಎಲ್ರೂ ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ, ನೀವು ಕಮೆಂಟ್ ಅಂತ ಹೇಳಿ ಒಂದು ಬಾಕ್ಸ್ ಉಂಟು, ಅಲ್ಲಿ ನೀವು ಬರೀಲಿಕ್ಕೆ ಮರಿಬೇಡಿ. ಮತ್ತೆ ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅದ್ರ ಹತ್ರವೇ ಒಂದು ಬೆಲ್ ಐಕಾನ್ ಉಂಟು, ಅದನ್ನು ಕೂಡ ನೀವು ಅದರಲ್ಲಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ನೋಟಿಫಿಕೇಶನ್ ಕೂಡ ನಾನು ವಿಡಿಯೋ ಹಾಕಿದ ತಕ್ಷಣ ಬರುತ್ತೆ. ದಯವಿಟ್ಟು ಎಲ್ರೂ ಕೂಡ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೀಗೆ ಸಿಂಪಲ್ ವಿಡಿಯೋನ ನಾನು ಹಾಕ್ತಾ ಇರ್ತೇನೆ. ಅಂದ್ರೆ ನಾನು ತುಂಬಾ ಇಂಗ್ರೀಡಿಯೆಂಟ್ಸ್ ಕಾಸ್ಟ್ಲಿ ವಿಡಿಯೋ ಹಾಕ್ತಾ ಇಲ್ಲ. ವೆರಿ ಸಿಂಪಲ್ ಮತ್ತೆ ಬಿಗಿನರ್ಸಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಮಾತ್ರ ಹಾಕುವಂತದ್ದು. ಸೊ ಎಲ್ರೂ ಕೂಡ ಟ್ರೈ ಮಾಡಿ. ವೆಜ್ ಅಲ್ಲಿ ಕೂಡ ಹಾಕ್ತೇನೆ, ವೆಜಿಟೇಬಲ್ಸ್ ಅದು ಮತ್ತೆ ನಾನ್ ವೆಜಿಟೇಬಲ್ಸ್ ಕೂಡ, ಅಂದ್ರೆ ನಾನ್ ವೆಜ್ ಕೂಡ ನಾನು ಹಾಕ್ತೇನೆ. ಸೊ ಎಲ್ರೂ ಕೂಡ ಟ್ರೈ ಮಾಡಿ. ಮತ್ತೆ ಹೆಚ್ಚು ನಾನು ನಮ್ಮ ನಿಯರೆಸ್ಟ್ ಡಿಶಸ್ ಅನ್ನೇ ಟ್ರೈ ಮಾಡ್ತಾ ಇರುವಂತದ್ದು. ಮತ್ತೆ ವೈರಲ್ ಏನು ಬರ್ತಾ ಉಂಟು ಅದನ್ನು ಕೂಡ ಟ್ರೈ ಮಾಡಿ ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೇನೆ. ಎಲ್ರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.